ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತಿನಿಂದ 4 ದಿನಗಳ ಕಾಲ ಶಾಸಕರು ಮತ್ತು ಸಚಿವರ ಸಭೆಯನ್ನು ನಡೆಸ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಸಚಿವರಾಗಿಂತ ಕೆ.ಎನ್. ರಾಜಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ತಾವು ತುಮಕೂರು ಜಿಲ್ಲೆಯ ವ್ಯಾಪ್ತಿಯ ಶಾಸಕರು ಹೌದು, ಹಾಗೆ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಹೌದು. ಒಟ್ಟು ಎರಡೆರಡು ಸಭೆಯಲ್ಲಿ ತಾವೀಗ ಭಾಗವಹಿಸ್ತಾ ಇರುವಂಥದ್ದು. ಸರ್, ಏನು ತಮ್ಮ ನಿರೀಕ್ಷೆ ಏನು ಸರ್? ಈಗ ಸಭೆಗಳನ್ನು ಕರೆದು ಮಾತನಾಡ್ತಕ್ಕಂಥ ಪ್ರಕ್ರಿಯೆ ರಾಜಕಾರಣದಲ್ಲಿ ಇದೇನು ಹೊಸದೇನಲ್ಲ. ಇದು ಮೊದಲು ಕೂಡ ಹಿಂದಿನ ಎಲ್ಲ ಸರ್ಕಾರಗಳಲ್ಲೂ ಕೂಡ ಆಯಾ ಜಿಲ್ಲೆಯ ಸಚಿವರನ್ನ ಒಳಗೊಂಡಂತೆ ಶಾಸಕರುಗಳನ್ನು ಕರೆದು ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಪ್ರವೃತ್ತಿ ಹಿಂದೆ ಇದ್ದಂತೆ ಎಲ್ಲ ಪಕ್ಷದ ಸರ್ಕಾರಗಳು ಕೂಡ ನಡ್ಕೊಂಡು ಬಂದಿದ್ದಾವೆ. ಈಗಲೂ ಕೂಡ ಅದೇ ಪ್ರವೃತ್ತಿ, ಅದೇ ಪ್ರಕ್ರಿಯೆ ಜಾರಿನಲ್ಲಿ ಇದೇ ಹೊರತು ಇದಕ್ಕೆ ವಿಶೇಷ ಅರ್ಥ ಕಲ್ಪಿಸೋದ್ರಲ್ಲಿ ಏನೂ ಅರ್ಥ ಇಲ್ಲ. ಸರ್, ಶಾಸಕರಾಗಿ ಅಂದರೆ ತಾವು ತುಮಕೂರು ಜಿಲ್ಲೆಯ ಶಾಸಕರಾಗಿ ತಮ್ಮದೇನಾದರೂ ಕಂಪ್ಲೇಂಟ್ಸ್ ಇದೆಯಾ ಅಥವಾ ಡಿಮ್ಯಾಂಡ್ಸ್ ಇದೆಯಾ ಸರ್? ನೋಡಿ, ಶಾಸಕರಾಗಿ ನಮಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಜನರ ನಿರೀಕ್ಷೆಗಳನ್ನು ಪೂರೈಸ್ತಕ್ಕಂಥ ಗುರುತರವಾದಂತಹ ಜವಾಬ್ದಾರಿ ಇರುತ್ತೆ. ಆ ಗುರುತರವಾದಂತಹ ಜವಾಬ್ದಾರಿಯ ಬಗ್ಗೆ ನಾವು ಸದಾಕಾಲ ಆ ಜನರ ಋಣ ತೀರಿಸಬೇಕು, ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ತುಡಿತ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಇದ್ದಿರುತ್ತೆ. ಬರೀ ರೂಲಿಂಗ್ ಪಾರ್ಟಿಯವರು ಅಂತೆಲ್ಲ, ಅಪೋಸಿಷನ್ ಅಂತೆಲ್ಲ, ಎಲ್ರಿಗೂ ಕೂಡ ಇರುತ್ತೆ. ಈಗ ನಮ್ಮಲ್ಲಿ ನೋಡಿ, ಎತ್ತಿನೊಳೆ ಯೋಜನೆ ಅದು 12,912 ಕೋಟಿಗೆ ಪ್ರಾರಂಭಿಕವಾಗಿ ಪ್ರಾರಂಭ ಆಗಿ ಸುಮಾರು 25,000 ಕೋಟಿ ಖರ್ಚಾಗಿದೆ. ಇನ್ನೂ ಒಂದು 6,000 ಕೋಟಿಯಷ್ಟು ಹಣ ಬಂದರೆ ಅದು ಕುಡಿಯೋ ನೀರಿಗೆ ಅನುಕೂಲ ಆಗ್ತಕ್ಕಂಥದ್ದು. ಅರಸೀಕೆರೆ ಇರ್ಬೋದು, ತುಮಕೂರು ಇರ್ಬೋದು, ಕೊರಟಗೆರೆ ಇರ್ಬೋದು, ಮಧುಗಿರಿ ಇರ್ಬೋದು, ಹಾಗೆ ಚಿಕ್ಕಬಳ್ಳಾಪುರ, ಗೌರಿಬಿದನೂರು ತಾಲೂಕು, ಹೀಗೆ ಕೋಲಾರ, ಇವೆಲ್ಲದಕ್ಕೂ ಕೂಡ ಕುಡಿಯೋ ನೀರಿನ ಒಂದು ಯೋಜನೆ ಸುಮಾರು 24 TMC ನೀರು ಅಲ್ಲಿ ಸಿಗುತ್ತೆ ಅಂತಕ್ಕಂಥದ್ದು ಸರ್ವೇನೂ ಮಾಡಿದ್ದಾರೆ. ಇತ್ತೀಚೆಗೆ ನಾವು ಅದನ್ನು ಉಪಯೋಗ ಮಾಡದೇ ಇದ್ದರೂ ಕೂಡ ಅಲ್ಲಿ ಎಲ್ಲ ಕಡೆ ಚೆಕ್ ಪಾಯಿಂಟ್ಗಳಲ್ಲಿ ಅದನ್ನು ಮೆಷರ್ ಮಾಡಿದ್ದಾರೆ. ಸುಮಾರು 20 TMC ಆವ್ರೇಜು ಸಿಕ್ಕೋದ್ರಲ್ಲಿ ಯಾವುದೇ ನಾನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದ ನಮಗೂ ಕೂಡ ಆ ಎತ್ತಿನೊಳೆ ಯೋಜನೆ ತುರ್ತಾಗಿ ಆಗಬೇಕು ಅಂತಕ್ಕಂಥ ಒಂದು ಅಭಿಲಾಷೆ ಇದೆ. ಮೊನ್ನೆ ಅರಸೀಕೆರೆನಲ್ಲೂ ಕೂಡ ಮುಖ್ಯಮಂತ್ರಿಗಳು ಇನ್ನು 6,000 ಕೋಟಿ ಬೇಕು, ಇನ್ನು 2 ವರ್ಷದಲ್ಲಿ ನಾನು ಅದನ್ನು ಮುಗಿಸ್ತೇನೆ ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿದ್ದಾರೆ. ಅವ್ರಿಗೆ ಅಭಿನಂದನೆಯನ್ನು ಕೂಡ ನಾವು ಸಲ್ಲಿಸ್ತಕ್ಕಂಥ ಕೆಲಸ. ಮತ್ತು ಇದು ಯಾವುದೇ ಕಾರಣಕ್ಕೆ ಫರ್ದರ್ ಡಿಲೇ ಆಗದ ರೀತಿಯಲ್ಲಿ, ಫರ್ದರ್ ಡಿಲೇ ಆದರೆ ಮತ್ತೆ ಕಾಸ್ಟ್ ಎಸ್ಕಲೇಷನ್ಸ್ ಎಲ್ಲ ಆಗ್ತವೆ, ಮತ್ತು ಸರ್ಕಾರಕ್ಕೆ ಇನ್ನೂ ಹೆಚ್ಚಿನ ಹಣದ ಬಿಡುಗಡೆಗೆ ಒತ್ತಾಯ ಬರ್ತದೆ. ಅದರಿಂದ ಟೈಮ್ ಬೌಂಡಾಗಿ 2 ಇಯರ್ಸ್ ಒಳಗಡೆ ಮುಗಿಸ್ಬೇಕು ಅಂತಕ್ಕಂಥ ಒತ್ತಾಯ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳದ್ದು ಕೂಡ ಇದೆ. ಸರ್, ಮುಖ್ಯಮಂತ್ರಿಗಳ ಈ ಸಭೆ, ಶಾಸಕರೊಂದಿಗೆ ಸಭೆ, ಸುರ್ಜೇವಾಲಾ ಜೊತೆಗೆ ನಡೆದಂಥ ಸಭೆಯ ಮುಂದುವರೆದ ಭಾಗನ, ಅದರ ಎಫೆಕ್ಟು ಇಂಪ್ಯಾಕ್ಟಿನ ಮುಂದುವರೆದ ಭಾಗನ? ಅದು ನನಗೆ ಗೊತ್ತಿಲ್ಲ. ಸುರ್ಜೇವಾಲಾ ಅವರು ಬಂದಿದ್ರು, ಅವರು ಎಲ್ಲರೂ ಕೂಡ ಭೇಟಿ ಮಾಡಿದ್ದಾರೆ, ಅವರು ಏನೇನು ಅಹವಾಲುಗಳನ್ನು ಹೇಳಿದ್ದಾರೆ ಅದೆಲ್ಲ ಒಂದು ವರದಿನ ಅವರು ಅಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ನೀಡ್ತಾರೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಆ ವರದಿ ಆಧರಿಸಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ಉತ್ತಮ ಸರ್ಕಾರ ಜನರಿಗೆ ಸ್ಪಂದಿಸುವ ರೀತಿಯಲ್ಲಿ ಕೆಲಸ ಮಾಡಬೇಕು. ಹಾಗೆ ನಮ್ಮ ಕಾರ್ಯಕರ್ತರು ವಿಶ್ವಾಸನೂ ಕೂಡ ಹೆಚ್ಚಿಸಬೇಕು. ಮತ್ತು ನಮ್ಮ ಶಾಸಕರುಗಳು ಏನಿರ್ತಾರೆ ಅವ್ರಿಗೂ ಕೂಡ ಒಂದು ಆತ್ಮಸ್ಥೈರ್ಯ ಹೆಚ್ಚಬೇಕು. ಆ ರೀತಿ ಆಗ್ತಕ್ಕಂಥದ್ದಕ್ಕೆ ಏನು ಸಲಹೆಗಳ ಅವಶ್ಯಕತೆ ಇದೆ ಅಂತೇಳಿ ಕೇಂದ್ರದ ಹೈಕಮಾಂಡ್ನವರು ನಿರ್ಣಯ ಮಾಡ್ತಾರೆ, ಅದನ್ನು ಸೂಚನೆ ಮಾಡ್ತಾರೆ. ಅದರಲ್ಲಿ ವಿಶೇಷತೆ ಏನಿಲ್ಲ. ಕೆಲವು ಸಚಿವರು ಶಾಸಕರು ಸಭೆಗೆ ವಿರೋಧ ವ್ಯಕ್ತಪಡಿಸಿದ್ರು. ಆ ರೀತಿ ಅಸಮಾಧಾನ, ವಿರೋಧ ತಮ್ಮ ಗಮನಕ್ಕೆ ಬಂದಿದೆಯಾ? ತಮ್ಮದೇನಾದ್ರು ಅಭಿಪ್ರಾಯ ಇದೆಯಾ? ನೋಡಿ, ಸಚಿವರು ಯಾರೂ ಅಸಮಾಧಾನ ವ್ಯಕ್ತಪಡಿಸಿಲ್ಲ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಿಂದ ಬಂದಿದ್ದಂಥ ಪ್ರತಿನಿಧಿ ಅವರು ಬಂದಾಗ ಅಸಮಾಧಾನ ವ್ಯಕ್ತಪಡಿಸೋದ್ರಲ್ಲಿ ಏನೂ ಅರ್ಥ ಇರೋದಿಲ್ಲ. ಅವ್ರಿಗೇನು ಟಾಸ್ಕ್, ಅವ್ರಿಗೇನು ಜವಾಬ್ದಾರಿನ ದೆಹಲಿಯಿಂದ ಕೊಟ್ಟಿರ್ತಾರೆ, ಆ ಜವಾಬ್ದಾರಿ ನಿರ್ವಹಣೆ ಮಾಡಿರ್ತಾರೆ. ಅದರಲ್ಲೇನು ವಿಶೇಷತೆ ಅಂತಾಗಲಿ ಅಥವಾ ಅಸಮಾಧಾನ ಅಂತಾಗಲಿ ಏನಿರೋದಿಲ್ಲ. ಅದ್ಯಾಕೆ ಸರ್, ಸಚಿವರುಗಳ ಅಥವಾ ಶಾಸಕರ ಸಭೆ ಅಲ್ಲದೆ ಅಧಿಕಾರಿಗಳ ಸಭೆಯನ್ನು ಸುರ್ಜೇವಾಲಾ ಮಾಡಿದ್ರು ಅಂತ ಹೌದು ತಮ್ಮ ಗಮನಕ್ಕೆ ಏನು ಬಂತ ಸರ್? ನನಗೆ ಮಾಹಿತಿ ಇರೋ ಪ್ರಕಾರ ಅಧಿಕಾರಿಗಳನ್ನು ಒಳಗೊಂಡಂತೆ ಯಾವುದೇ ಸಭೆನ ಅವರು ಕರೆದಿಲ್ಲ, ಸಭೆ ನಡೆದಿಲ್ಲ ಅಂತಕ್ಕಂಥದ್ದು ನನ್ನ ಮಾಹಿತಿ. ಆ ರೀತಿ ಮಾಡ್ತಕ್ಕಂಥ ಒಂದು ಪಕ್ಷ
ನೀವು ಹೇಳೋ ರೀತಿ ಸಭೆ ಮಾಡಿದರೆ ಕೇಳಿ ಸರ್, ತಮ್ಮಿನ ಮಾಹಿತಿ ಇದೆಯಾ? ಇಲ್ಲ, ನನಗೆ ಸಭೆ ನಡೆಸಿರೋ ಬಗ್ಗೆ ಮಾಹಿತಿನೂ ಇಲ್ಲ, ಸಭೆ ನಡೆದಿಲ್ಲ ಅಂತಕ್ಕಂಥ ಮಾಹಿತಿ ನನಗಿದೆ. ಸಭೆ ನಡೆದಿಲ್ಲ. ಅವ್ರು ಯಾಕೆ ಮಾಡೋಕ್ಕೂ, ಅವ್ರಿಗೂ ಕೂಡ ರಾಜ್ಯಸಭಾ ಮೆಂಬರ್ ಇದ್ದಾರೆ, ಸೀನಿಯರ್ ಲಾಯರ್ ಇದ್ದಾರೆ, ಸಂವಿಧಾನದ ಬಗ್ಗೆ ಹೆಚ್ಚು ಅವರಿಗೆ ಆಳವಾದ ಅಧ್ಯಯನ ಇದೆ. ಅವ್ರು ಯಾಕೆ ಆ ರೀತಿ ಎಲ್ಲ ಲೋಪಗಳನ್ನು ಮಾಡಲಿಕ್ಕೆ ಹೋಗ್ತಾರೆ? ಅದು ಸಾಧ್ಯ ಇಲ್ಲ. ಅವ್ರು ಕರೆದಿಲ್ಲ ಅಂತ ಹೇಳಿ ನನ್ನ ನಂಬಿಕೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ವಿಚಾರದಲ್ಲಿ ಜೊತೆಯಾಗಿ ಇರ್ತಾ ಇದ್ರು ಸರ್. ಆದರೆ ಈ ಬಾರಿ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಉಪಮುಖ್ಯಮಂತ್ರಿಗಳನ್ನ ಕರೆದಿಲ್ಲ, ಅಂದ್ರೆ ಬೆಂಗಳೂರನ್ನ ಹೊರತುಪಡಿಸಿ ಬೇರೆ ಯಾವುದಕ್ಕೂ ಆಹ್ವಾನ ಇಲ್ಲ, ಒಂದು ರೀತಿಯ ಡಿಫರೆನ್ಸ್ ಇದೆಯಾ ಅನ್ನುವಂಥ ಚರ್ಚೆ ಕೂಡ ಶುರುವಾಗಿದೆ. ಅಲ್ಲ, ಈಗ ಮುಖ್ಯಮಂತ್ರಿಗಳು ಆದ ಮೇಲೆ ಸಂವಿಧಾನದಲ್ಲಿ ಉಪಮುಖ್ಯಮಂತ್ರಿಗಳಿಗೆ ಏನು ವಿಶೇಷ ಸ್ಥಾನಮಾನ ಏನಿಲ್ಲ. ಅವರು ಕೂಡ ಈಸ್ ಆಲ್ಸೋ ಒನ್ ಅಮಾಂಗ್ ದಿ ಅದರ್ ಕ್ಯಾಬಿನೆಟ್ ಮಿನಿಸ್ಟರ್ಸ್. ಅದರಿಂದ ಅವರು ಕರಿಬೇಕು ಬಿಡಬೇಕು ಅನ್ನೋದು ಅವರ ಅಗತ್ಯತೆ ಇದ್ದರೆ ಕರೀತಾರೆ, ಅಗತ್ಯತೆ ಇಲ್ಲ ಅಂದರೆ ಮುಖ್ಯಮಂತ್ರಿಗಳು ಎಲ್ಲ ಶಾಸಕರನ್ನು ಕರೆದು ಮಾತನಾಡ್ತಾರೆ. ಅದಕ್ಕೋಸ್ಕರ ಉಪಮುಖ್ಯಮಂತ್ರಿಗಳು ಕರೆದಿಲ್ಲ ಅಂತಕ್ಕಂಥದ್ದು ಇವೆಲ್ಲ ಸರಿಯಾದಂಥದ್ದು ಏನಲ್ಲ. ಕರಿಬೇಕು ಅಂತಲೇ ಏನಿಲ್ಲ. ಈಗ ಉಪಮುಖ್ಯಮಂತ್ರಿಗಳು ಅಂದರೆ ಅದಕ್ಕೆ ಸಂವಿಧಾನದಲ್ಲಿ ವಿಶೇಷವಾದಂತಹ ಸ್ಥಾನಮಾನ ಏನಿಲ್ಲ. ಅದರಿಂದ ಅವರು ಕೂಡ ಈಸ್ ಆಲ್ಸೋ ಒನ್ ಅಮಾಂಗ್ ದಿ ಅದರ್ ಕ್ಯಾಬಿನೆಟ್ ಮಿನಿಸ್ಟರ್ಸ್. ಅದರಿಂದ ಅದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಂಥ ವಿಚಾರ. ಸರ್, ಕೊನೆಯದಾಗಿ ಸರ್, AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಾಕಷ್ಟು ಬಾರಿ ತಮ್ಮ ಅಂದರೆ ಮುಖ್ಯಮಂತ್ರಿ ಆಗೋ ಅವಕಾಶ ತಪ್ಪೋಯ್ತು ಅನ್ನೋಂಥ ವಿಚಾರ ಈಗ ವಿಜಯನಗರದಲ್ಲಿ ನಿನ್ನೆ ಮಾತಾಡಿದ್ದಾರೆ. ಅಂದು SM ಕೃಷ್ಣ ಅವರಾದರೂ ನನಗೆ ಅವಕಾಶ ಆಗಲಿಲ್ಲ ಅನ್ನುವಂಥದ್ದು, ಅದು ಮುಂದಿನ ರಾಜಕೀಯ ಬೆಳವಣಿಗೆಗಳ ದಿಕ್ಸೂಚಿನ ಅನ್ನುವಂಥ ಚರ್ಚೆ ಶುರುವಾಗಿದೆ ಸರ್. ನೋಡಿ, ರಾಜಕಾರಣದಲ್ಲಿ ಯಾವಾಗಲೂ ಕೂಡ ಯೋಗ ಮತ್ತು ಯೋಗ್ಯತೆ ಎರಡೂ ಇರಬೇಕು. ಯೋಗ್ಯತೆ ಇದೆ. ಖರ್ಗೆ ಸಾಹೇಬರಿಗೆ ಮುಖ್ಯಮಂತ್ರಿಗಳಾಗ್ತಕ್ಕಂಥದ್ದು ಯೋಗ್ಯತೆ ಇದೆ, ಅದರಲ್ಲೇನು ಎರಡನೇ ಮಾತಿಲ್ಲ. ಆದರೆ ಯೋಗ ಇರಬೇಕಲ್ಲ, ಅದು ಯೋಗದ ಕೊರತೆ ಅವ್ರಿಗೆ ಇರ್ಬೋದೇನೋ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದರಿಂದ ಯೋಗ ಯೋಗ್ಯತೆ ಎರಡೂ ಇದ್ರೆ ಮಾತ್ರ ಸಾಧ್ಯ ಆಗ್ತದೆ. ಅವ್ರಿಗೆ ಯೋಗ್ಯತೆ ಇದೆ, ಯೋಗ ಕೂಡು ಬಂದಿಲ್ಲ, ಮುಂದೆ ಕೂಡು ಬಂದರೂ ಬರಬಹುದು. ಅದು ಯಾವಾಗ ಅಂತ ಸರ್? ಯಾಕಂದ್ರೆ ತಾವು ಹೇಳಿದ ಸೆಪ್ಟೆಂಬರ್ ಕ್ರಾಂತಿ ಏನಾರು ಅದಕ್ಕೆ ಮೂಲ? ಅದು ಯಾವಾಗ ಅಂತ ಹೇಳಿದ್ರೆ ನಾನೇನು ಭವಿಷ್ಯ ಹೇಳೋದಕ್ಕೆ ನನಗೆ ಜ್ಯೋತಿಷಿ ಅಲ್ಲ. ಅದು ಯಾವುದಕ್ಕೂ ಕೂಡ ರಾಜಕಾರಣದಲ್ಲಿ ಕಾಲ ಕೂಡು ಬಂದರೆ ಎಲ್ಲನೂ ಕೂಡ ಆಗ್ತವೆ. ಸರ್, ಅದಕ್ಕೆ ಪೂರಕವಾದ ಇನ್ನೊಂದು ಚರ್ಚೆ ಸರ್. ಈಗ ದಲಿತ CM ವಿಚಾರ ಆಗಾಗ ಮುನ್ನೆಲೆಗೆ ಬರ್ತಾ ಇರುತ್ತೆ, ಆಮೇಲೆ ನಾಯಕತ್ವ ಬದಲಾವಣೆ ವಿಚಾರವೂ ಆಗಾಗ ಚರ್ಚೆ ಆಗ್ತಾ ಇರುತ್ತೆ, ಒಂದಕ್ಕೊಂದು ಏನಾದ್ರು ಸಿಂಕ್ ಆಗ್ತದೆ. ನೋಡಿ, ನೀವು ಖರ್ಗೆ ಅವ್ರನ್ನ ಬರೀ ದಲಿತ ನಾಯಕ ಅಂತ ಬಿಂಬಿಸೋದನ್ನು ನಾನು ಒಪ್ಪೋದಿಲ್ಲ. ಖರ್ಗೆ ಅವರು ಏನು ಈಗ 371J ಮಾಡಿದ್ರು ಅಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ. 371J ಏನು ಬರೀ ದಲಿತರು ಮಾತ್ರ ಮಾಡ್ತಾರಾ? ಆ ಭಾಗದ ಎಲ್ಲ ಜನರ ಅಭ್ಯುದಯಕ್ಕೆ 371Jನ ತಂದಂಥದ್ದು. ಅವ್ರನ್ನ ಸಂಕುಚಿತ ನಾಯಕದ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥದ್ದು. ದಲಿತ ನಾಯಕ ಅಂತ ಕರೆದ್ರೆ ನನಗದು ಅಸಮಾಧಾನ. ಅವರು ದಲಿತ ಅಲ್ಲ, ಎಲ್ಲ ಸಮುದಾಯದ ಅಸಹಾಯಕ ಸಮುದಾಯಗಳು ಯಾವಿದ್ದಾವೆ, ಧ್ವನಿ ಇಲ್ಲದೆ ಇರತಕ್ಕಂಥ ಸಮುದಾಯಗಳು ಯಾವಿದ್ದಾವೆ, ಆ ಸಮುದಾಯಗಳನ್ನು ಪ್ರತಿನಿಧಿಸತಕ್ಕಂಥ ಒಬ್ಬ ವ್ಯಕ್ತಿ ಅಂತೇಳಿ ನಾನು ನೋಡ್ತೇನೆ. ಉದ್ದೇಶ ಅವ್ರನ್ನ ಯಾವುದೋ ಬಿಂಬಿಸುವಂಥದ್ದಲ್ಲ ಸರ್. ಪರಿಸ್ಥಿತಿಗಳು ಕೂಗುಗಳು ಆ ರೀತಿಯ ಸಂದರ್ಭದಲ್ಲಿ ಅವರು ಈ ತರ ಒಂದು ಮನಸ್ಸಿನ ಆಸೆಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಒಂದು ರೀತಿಯ ಕಾಕತಾಳೀಯವಾಗಿ ಮ್ಯಾಚ್ ಆಗ್ತಿದೆ. ಅಲ್ಲ, ಅವ್ರಿಗೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದನ್ನು ಎಲ್ಲರೂ ಒಪ್ತಾರೆ. ಅದನ್ನು ಯಾರು ಅವರಿಗೆ ಅನ್ಯಾಯ ಆಗಿಲ್ಲ ಅಂತಕ್ಕಂಥದ್ದನ್ನು ಯಾರೂ ಹೇಳಿಲ್ಲ. ಅವರು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನಾಗಿ ಇವತ್ತು ರಾಷ್ಟ್ರದ AICC ಅಧ್ಯಕ್ಷ ಸ್ಥಾನದವರೆಗೂ ಕೂಡ ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥದ್ದಕ್ಕೆ ಅವಿರತವಾಗಿ ಶ್ರಮ ವಹಿಸಿದ್ದಾರೆ. ಅದರಲ್ಲಿ ಅವರಿಗೆ ಯಾವ ಸ್ಥಾನಮಾನ ಕೊಟ್ಟರೂ ಕೂಡ ಅವರ ಶ್ರಮಕ್ಕೆ ಕಡಿಮೆ ಅಂತಲೇ ನನ್ನ ಭಾವನೆ. ಬಟ್ ಅವಕಾಶ ಇರ್ಬೋದು ಮುಂದೆ ಇರಬಹುದು. ಯಾವಾಗಂತ ಈಗ ಮುಂದೆ ಇರಬಹುದು, ಇಲ್ಲದೆ ಇರಬಹುದು. ಇವೆಲ್ಲವೂ ಕೂಡ ನಾನು ಹೇಳ್ದಂಗೆ ಯೋಗ ಯೋಗ್ಯತೆ ಕಾಲ ಇವೆಲ್ಲವೂ ಕೂಡಿ ಬಂದಾಗ ಮಾತ್ರ ಸಾಧ್ಯ ಆಗ್ತದೆ. ಇದು ಸಚಿವರಾಗಿರ್ತಕ್ಕಂಥ ರಾಜಣ್ಣ ಹೇಳ್ತಾರೆ. ಮತ್ತು ಅಂದರೆ ಮುಖ್ಯಮಂತ್ರಿಗಳು ಸಹಜವಾಗಿ ಯಾಕಂದರೆ ಶಾಸಕರ ಆಹ್ವಾನ ಆಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕರೆದರೆ ಇದರಲ್ಲಿ DCM ಅವ್ರನ್ನ ಕರೆಯೋದು ಬಿಡುವಂಥ ಪ್ರಶ್ನೆ ಏನು ಬರಲ್ಲ. ಆದರೆ ಹಿಂದೆ ಸುರ್ಜೇವಾಲಾ ಮಾಡಿದಂಥ ಹೈಕಮಾಂಡ್ಗೆ ವರದಿ ತಲುಪಿದೆ. ಈಗ ಶಾಸಕರ ಕಷ್ಟ ಸುಖ ಆಲಿಸಲಿಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ ಅನ್ನೋದು ಸಚಿವ ರಾಜಣ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಸುಕೇಶ್, ಪಬ್ಲಿಕ್ TV, ಬೆಂಗಳೂರು.